ಏನು ಇವತ್ತು ದುರ್ಘಟನೆ ನಡೆದಿದೆ, ನಿಜವಾಗ್ಲೂ ಸಹ ತುಂಬ ದುಃಖಕರವಾದಂಥ ಸಂಗತಿ. ಇವತ್ತು ಏನು 5 ಜನಕ್ಕೆ ಈಗಾಗಲೇ ಇಬ್ಬರು ಇದರಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು, ಅಮರ್ನಾಥ್ ಅಂತಕ್ಕಂಥ ಮತ್ತು ನಜೀರ್ ಅಂತಕ್ಕಂಥವ್ರು. ಈಗಾಗಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಜ್ಯೋತಿ, ಶಿಲ್ಪಿ ಅಂತಕ್ಕಂಥವ್ರು ಮತ್ತು ನೀಲಮ್ಮ ಅಂತಕ್ಕಂಥ ತಾಲೂಕಾ ಹಾಸ್ಪಿಟ್ಲ್ಗಳಲ್ಲಿ ಇರ್ತಕ್ಕಂಥದ್ದು. ನಿಜವಾಗ್ಲೂ ಸಹ ಇದೊಂದು ದುರಾದೃಷ್ಟಕರವಾದಂಥ ಘಟನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಬಹುಶಃ ಇದಕ್ಕೆ ಯಾವ ರೀತಿ ವರ್ಣನೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಆಡು ಹಗಲು ಈಗಾಗಲೇ ಹಿಂದೆ ನಮ್ಮ ಪುರಸಭೆಯವರು ಮತ್ತು ನಾವೆಲ್ಲರೂ ಸೇರಿ ಬೀದಿ ಬದಿನಲ್ಲಿ ಯಾವುದೇ ವ್ಯಾಪಾರಗಳನ್ನು ಸಹ ಮಾಡಬಾರದು ಅಂತಕ್ಕಂಥದ್ದನ್ನು ಕಟ್ಟುನಿಟ್ಟಿನ ನಿಲುವನ್ನು ಇದು ಮಾಡಿದ್ದು. ಆದರೂ ಸಹ ಅಧಿಕಾರಿಗಳು ಯಾವ ಆಮಿಷಕ್ಕೆ ಒಳಗಾಗಿ ಬೀದಿ ವ್ಯಾಪಾರಿಗಳಿಗೆ ಮೊದಲನೇದಾಗಿ ವ್ಯಾಪಾರ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ತಪ್ಪು. ಅದ್ರ ಜೊತೆಯಲ್ಲಿ ಈ ಥರ ಸುಮಾರು 70-80 ವರ್ಷದ ಕಟ್ಟಡಗಳು, ಶಿಥಿಲ ಸ್ಥಿತಿಲಿರ್ತಕ್ಕಂಥ ಕಟ್ಟಡಗಳ ಪಕ್ಕದಲ್ಲಿ ಮಾಡಿಸ್ತಕ್ಕಂಥದ್ದು ಎರಡನೇ ತಪ್ಪು. ಇಷ್ಟೊತ್ತಾದರೂ ಸಹ ಇವತ್ತು ಏನು ಪುರಸಭೆಯ ಹಿರಿಯ ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಬಹುಶಃ ಇವತ್ತಿನ ಜಿಲ್ಲಾಧಿಕಾರಿ ಅವರ ದರ್ಪದಿಂದ ಮೆರಿತು ಇವತ್ತು ಇಡೀ ಜಿಲ್ಲೆನಲ್ಲಿ ಸಾವಾಗಲಿಕ್ಕೆ, ಆನೆಯಿಂದಾಗಲಿ ಪುರಸಭೆ ವ್ಯಾಪ್ತಿನಲ್ಲಿ ಆಗಲಿಕ್ಕೆ ಮೂಲ ಕಾರಣ ಅವರ ದುರಾಡಳಿತ ಅಂತಕ್ಕಂಥದ್ದನ್ನು ನೇರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದೀವಿ. ಹಿಂದೆ ಅರಣ್ಯ ಇದರಲ್ಲಾದಾಗಲೂ ಸಹ ಬೆಳಗ್ಗೆ 6 ಗಂಟೆಲಾಗಿದ್ದಂಥದ್ದನ್ನು ಸಂಜೆ 8 ಗಂಟೆಲಿ ಬಂದಿರತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಆ ಸಂದರ್ಭದಲ್ಲೂ ಪ್ರಶ್ನೆಯನ್ನು ಮಾಡಿದ್ದು. ಇವತ್ತು ಬೆಳಗ್ಗೆ 11 ಗಂಟೆಲಿ ಆಗಿರ್ತಕ್ಕಂಥದ್ದು ಈಗಾಗಲೇ 5:15 ಸುಮಾರು ಆಗ್ತಾ ಇದೆ. ಇಲ್ಲಿವರೆಗೂ ಸಹ ಯಾವುದೇ ಅಧಿಕಾರಿಗಳು ಬಂದಿಲ್ಲ. ಕೂಲಿಯನ್ನು ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಕುಟುಂಬಗಳಿಗೆ ಒಂದು ಅಂತ್ಯ ಸಂಸ್ಕಾರವಾಗಲಿ ಸರ್ಕಾರ ಪರಿಹಾರವನ್ನು ಕಲಮಟ್ಟಿನಲ್ಲಾಗ್ಬೋದು, ಪುರಸಭೆ ವ್ಯಾಪ್ತಿನಲ್ಲಿ ಕೊಡ್ತಕ್ಕಂಥದಕ್ಕೆ ಮುಂದೆ ಬಂದಿಲ್ಲ. ನಿಜವಾಗ್ಲೂ ಸಹ ಇದು ದುರಾದೃಷ್ಟಕರ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇಂಥ ಈಗ ಸರ್ಕಾರ ಪರಿಹಾರ ಕೊಡಬೇಕು. ಸರ್ಕಾರ ಯಾರು? ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿಯ ಸ್ಥಿತಿಗತಿಗಳನ್ನ ಅರಿತು ಸಂಬಂಧಪಟ್ಟ ಆಫೀಸರ್ಗಳ ಹತ್ರ ಮಾತಾಡಿ ಇದಕ್ಕೆ ಇಂಥ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಅವ್ರಿಗೆ ಸಡನ್ ಅಂತ ಇಷ್ಟು ಪರಿಹಾರವನ್ನು ಕೂಡಲೇ ಕೊಡ್ತೀವಿ, ಉಳಿದಂಥದ್ದನ್ನ ಆಮೇಲೆ ಪರಿಹಾರವನ್ನು ಕೊಡಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಬೇಕು, ಇನ್ನೊಂದು ಮಟ್ಟದಲ್ಲಿ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಬೇಕಲ್ವಾ? ಇಲ್ಲಿವರೆಗೂ ಜಿಲ್ಲಾಧಿಕಾರಿಗಳು ಬಂದಿಲ್ಲ. ಅಂದ್ರೆ ಬೇಜವಾಬ್ದಾರಿಯಾದಂಥ ಸನ್ಮಾನ್ಯ ಎಲ್ಲಪ್ಪ ಪಿಡಿ ಏನಪ್ಪ ನೀವು ಎಷ್ಟೊತ್ತಿಗೆ ಆಗಿರೋದು ಇದು? ಅಲ್ಲಲ್ಲ, ಒಂದು ಇದು ಅಧಿಕಾರಿಗಳ ನಿರ್ಲಕ್ಷ್ಯ. ಪುರಸಭೆಯ ಅಧಿಕಾರಿಗಳು ಇದಕ್ಕೆ ನೇರ ಹೊಣೆಗಾರರು. ಇವತ್ತು ಏನು 5 ಜನ, ಅದರಲ್ಲಿ 2 ಜನ ಪ್ರಾಣವನ್ನ ಬಿಟ್ಟಿದ್ದಾರೆ. ಈಗಾಗಲೇ ಇನ್ನಿಬ್ರು ಚಿಂತಾಜನಕ ಸ್ಥಿತಿನಲ್ಲಿದ್ದಾರೆ. ಈ ಒಂದು 3, 4, 5 ಆಗುತ್ತೋ ಗೊತ್ತಿಲ್ಲ. ಇದಕ್ಕೆ ಪೂರ್ಣ ಹೊಣೆಗಾರಿಕೆ ನಮ್ಮ ಅಧಿಕಾರಿಗಳು ಅಂತಕ್ಕಂಥದ್ದನ್ನ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಪುರಸಭೆ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಸಹ ಇವರು ಲೆಕ್ಕಿಸದೆ ವ್ಯಾಪಾರಸ್ಥರಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಪಾಪ ಅವ್ರಿಗೇನು ಗೊತ್ತಿರುತ್ತೆ ಯಾವ ಸ್ಥಿತಿನಲ್ಲಿದೆ ಬಿಲ್ಡಿಂಗು, ಶಿಥಿಲ ಸ್ಥಿತಿಲಿದೆಯಾ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಇದಕ್ಕೆ ಮೂಲ ಕಾರಣ ಅಧಿಕಾರಿಗಳು ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳ್ತೀನಿ. ಈಗ ಏನು ನೊಂದ ಅಂದ್ರೆ ಏನು ಇವತ್ತು ಸಾವನ್ನಪ್ಪಿರ್ತಕ್ಕಂಥ ಕುಟುಂಬಕ್ಕೆ ಪರಿಹಾರವನ್ನ ಸ್ಥಳದಲ್ಲೇ ಘೋಷಣೆಯನ್ನ ಮಾಡಬೇಕು, ಪರಿಹಾರವನ್ನ ಸರ್ಕಾರ ಕೊಡಬೇಕು ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ನಾನು ಆಗ್ರಹವನ್ನ ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಈಗ ಒಂದು ಸರ್, ಇಲ್ಲಿ ಇವ್ರು ಹೇಳ್ತಕ್ಕಂಥದ್ದು ಈಗ ಮಾಹಿತಿ ಸರ್ಕಾರದಲ್ಲಿ ಇವತ್ತು ಸರ್ಕಾರದ ಆಸ್ತಿ ಸರ್, ಎಲ್ಲವೂ ಸರ್ಕಾರದ ಆಸ್ತಿ. ನಮ್ಮ ಆಸ್ತಿ ಇರ್ಬೋದು, ನಿಮ್ಮ ಆಸ್ತಿ ಇರ್ಬೋದು. ಸಾರ್ವಜನಿಕರ ವಲಯದಲ್ಲಿ ಇದ್ದಾಗ ಅದನ್ನ ಶಿಥಿಲ ಸ್ಥಿತಿಲಿ ಇದ್ದಾಗ ಅದರಲ್ಲೂ ಸಹ ಸಾವಿರಾರು ಜನ ಇವತ್ತು ಇಲ್ಲಿ ಚೆನ್ನಕೇಶ್ವನ ದರ್ಶನಕ್ಕೆ ಬರ್ತಕ್ಕಂಥದ್ದು, ಬೇಲೂರು ಹಳೆಬೀಡು ಪ್ರಸಿದ್ಧಿಯಾಗಿರ್ತಕ್ಕಂಥ ಕ್ಷೇತ್ರ, ಇಲ್ಲಿಗೆ ಬರ್ತಕ್ಕಂಥದ್ದು. ಇಂಥದನ್ನ ಕೋರ್ಟಲ್ಲಿದ್ರೆ ಕೋರ್ಟ್ಗೆ ಅರ್ಜಿ ಹಾಕಿದಾರಾ ಯಾವ ಡೆಮೊಲೇಷನ್ ಮಾಡಬೇಕು ಅಂತ? ಹಾಕಿಲ್ಲ. ಅಂದ್ರೆ ಅವರ ವೈಫಲ್ಯವೇ ಕಾರಣ ಇವತ್ತು ಸಾವನ್ನಪ್ಪಿರೋದಕ್ಕೆ. ಈ ಪುರಸಭೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು 4-6 ಬಾರಿ ಬಂದಿದ್ದೀನಿ, ಎಲ್ಲ ನೋಡಿದ್ದೀನಿ ಅಂತಾರಲ್ಲ, ಇದಕ್ಕೆ ನೇರ ಹೊಣೆ ಜಿಲ್ಲಾಧಿಕಾರಿಗಳು ಅಂತಕ್ಕಂಥದ್ದು ಹೇಳ್ತೇನೆ. ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ, ನೀವು ಕರ್ನಾಟಕ ರಾಜ್ಯದಿಂದ ಏನಾದರೂ ಹಾಸನ ಜಿಲ್ಲೆಯನ್ನು ಹೊರಗಡೆ ಇಟ್ಟಿದ್ರೆ ಹೇಳ್ಬಿಡಿ. ಹೊರಗಡೆ ಏನಾರು ಇಟ್ಟು ಆಡಳಿತ ನಡೆಸ್ತಾ ಇದೀವಿ ಅಂದ್ರೆ ಹೇಳ್ಬಿಡಿ. ಸಾರ್ವಜನಿಕರೇ ಸರ್ಕಾರವನ್ನು ರಚನೆ ಮಾಡ್ಕೋತಾರೆ.
ಇಂಥ ದುಸ್ಥಿತಿನಲ್ಲಿ ಮೊನ್ನೆ ಆನೆದಿಂಗಾಗಿದೆ, ಇವತ್ತು ನಡು ರಸ್ತೆನಲ್ಲಿ ಆಗಿರ್ತಕ್ಕಂಥ ದುರ್ಘಟನೆಗಳು, ಇದಕ್ಕೆ ಸರ್ಕಾರ ಯಾವುದೇ ತರಹದ ಸ್ಪಂದಿಸ್ತಾ ಹೋದ್ರೆ ಮುಂದಿನ ದಿವಸಗಳಲ್ಲಿ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ. ಇಂಥ ಕಟ್ಟಡಗಳ ಬಗ್ಗೆ ಗಮನ ಹರಿಸ್ತಾರೆ ಸರ್. ಹೊಸ ಕಟ್ಟಡಗಳಿಗೆ ಈಗ ಕಾಮಗಾರಿಗೆ ಬಿಲ್ಡಿಂಗ್ ಕರೆಯಕ್ಕೆ ಹೋಗ್ತಾರೆ ಪುರಸಭೆ ಅಧಿಕಾರಿಗಳು. ಅದು ಇಂಥ ಕಟ್ಟಡಗಳನ್ನ ನಾವು ಗಮನಿಸಬೇಕಾಗುತ್ತೆ. ನಾಚಿಕೆ ಆಗುತ್ತೆ ಹೇಳೋದಕ್ಕೆ, ನಾಚಿಕೆ ಆಗುತ್ತೆ ಸರ್. ಅದನ್ನ ಪುರಸಭೆ ಸಭೆನಲ್ಲಿ ಹೇಳಿದೆ, ಇಂಡಿವಿಜುವಲ್ ಆಗಿ ಪ್ರತಿನಿತ್ಯ ಕರೆಯನ್ನ ಮಾಡಿ ಹೇಳಿದೀವಿ. ಅಂದ್ರೆ ಅವ್ರು ಯಾವ ಆಮಿಷಕ್ಕೆ ಒಡ್ಡಾಡಿ ಇದು ಮಾಡಿದಾರೆ, ಬೆಲೆ ಇಲ್ಲ ಇದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ರಲ್ಲ, ಈ ಸಾವನ್ನಲ್ಲೇ ನೋಡ್ತಾ ಇದ್ರಲ್ಲ. ಈ ದುಸ್ಥಿತಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ಸಾವಿಗೆ ಕಾರಣ ಆಗಿರ್ತಕ್ಕಂಥ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಅಲ್ಲ, ಡಿಸ್ಮಿಸೇ ಮಾಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಸರ್, ಇವತ್ತು ಏನು ಈ ಆಗಿರ್ತಕ್ಕಂಥ ಘಟನೆ ಇದು ಮುನ್ನೆಚ್ಚರಿಕೆಯ ಘಟನೆ. ಯಾಕೆ ಅಂತ ಅಂದ್ರೆ ಮುಂದಿನ ದಿವಸಗಳಲ್ಲಿ ಇಲ್ಲಿ ನಡೀತಕ್ಕಂಥ ಚನ್ನಕೇಶ್ವರ ಉತ್ಸವ ಇರ್ಬೋದು, ಹನುಮ ಜಯಂತಿ ಉತ್ಸವ ಇರ್ಬೋದು, ಅನೇಕ ಉತ್ಸವಗಳಿರ್ಬೋದು. ಅವಾಗ ಏನಾಗುತ್ತೆ, ಆ ಸ್ಥಿತಿ ಯಾವುದಿದೆ ಅಂತ ಗೊತ್ತಿರಲ್ಲ, ಎಲ್ಲರೂ ಬಿಲ್ಡಿಂಗ್ ಮೇಲೆ ಹತ್ತಿ ನೋಡ್ತಕ್ಕಂಥದ್ದಾಗುತ್ತೆ. ಇದೊಂದು ಎಚ್ಚರಿಕೆ ಆಗಿದೆ. ಈ ಎಚ್ಚರಿಕೆಯಿಂದ ಶಿಥಿಲವಾಗಿರ್ತಕ್ಕಂಥ ಕಟ್ಟಡಗಳನ್ನ ಪರಿಶೀಲನೆ ಮಾಡಿ ಕೂಡಲೇ ಡೆಮೊಲೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನ ಆದೇಶವನ್ನ ದಯವಿಟ್ಟು ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.